ಸೆಂಟರ್ ಫ್ರೆಶ್ ತಿನ್ನಿ, ಬೆಳಕಿಗೆ ಯಾವುದೇ ರೀತಿಯಾದ ಕೊರತೆ ಇರೋದಿಲ್ಲ. ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ನಮ್ಮನೆ ಕತೆ ನಿಮ್ಮ ಜೊತೆ. ಇವತ್ತು ಬಕ್ರೀದ್ ಹಬ್ಬ, ಎಲ್ಲ ಮೆಹಂದಿ ಸಡಗರ. ಇವಳು ನೋಡಿ, ಸೆಂಟರ್ ಫ್ರೆಶ್ಶಿನ ಪ್ರಭಾವ. ಅಯ್ಯೋ ದೇವ್ರೆ, ಎಲ್ಲ ಮೆಹಂದಿ ಬಿಡಿಸ್ಕೊತಾ ಇದ್ರು. ನಾನು ನೋಡ್ತಾ ಇದ್ದೆ, ಹಾಗೆ ಒಂಚೂರು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ. ನಾನು ಕಲಿತಾ ಸ್ವಲ್ಪ ಬಿಡಿಸ್ತಾ ಇದ್ದೆ. ಕಲಿತಾ ಇರೋಣ, ಸುಮ್ಮನೆ ಕೂತ್ರೆ ಆಗಲ್ಲ, ನಮ್ಮಷ್ಟಕ್ಕೆ ನಾವಾದರೂ ಬಿಡಿಸ್ಕೋಬೋದು ಅಂತ ಹೇಳಿ ಅಲ್ಲಿಂದ ಬಂದು ಮನೆಗೆ ಊಟ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಊಟ ಹಾಕಿ ನೋಡೋಣ ಅಂತ ಸಿಂಪಲ್ಲಾಗಿರೋ ಒಂದು ಡಿಸೈನ್ ಬಿಡಿಸ್ಕೋತಾ ಇದ್ದೀನಿ. ವೀಡಿಯೋ ಮಾಡ್ತಾಯಿದ್ರೆ ನನಗೇನು ಬಿಡಿಸ್ಬೇಕು ಅನ್ನೋದು ಜ್ಞಾನನೇ ಆಗ್ತಿಲ್ಲ. ಅದು ನೆನಪಿಸ್ಕೊಂಡು ಬಿಡಿಸ್ಬೇಕಲ್ಲ, ಹಾಗಾಗಿ ಅದೇನು ಹಾಕ್ತಿದ್ದೀನಿ ಅಂತ ಜ್ಞಾನನೇ ಆಗ್ತಿಲ್ಲ. ಹೆಣ್ಮಕ್ಳು ಯಾವುದ್ರಲ್ಲಾದರೂ ಒಂದರಲ್ಲಿ ಇರಲೇಬೇಕು. ಇವತ್ತು ಇಷ್ಟು ಬಿಡಿಸಿದ್ದೀನಿ, ನಾಳೆ ಜಾಸ್ತಿ ಬಿಡಿಸ್ಬೋದು. ನನಗೆ ಮೆಹಂದಿ ಕೋನ್ ಹಿಡಿಯೋಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಅಂಥದ್ರಲ್ಲಿ ಸ್ವಲ್ಪನೇ ಬಿಡಿಸ್ಕೊಂಡು ಈ ರೇಂಜಿಗೆ ತಂದಿದ್ದೀನಿ. ಹಿಂದ್ಗಡೆ ಸ್ವಲ್ಪ ಹಾಳಾಯಿತು, ಈ ಮುಂದ್ಗಡೆ ಡಿಸೈನ್ ಚೆನ್ನಾಗಿ ಬಂತು ಅಂತ ಅಂದ್ಕೊತೀನಿ. ಏನೋ ಒಂಥರ ನನಗೆ ಮೆಹಂದಿ ಇದು ದೊಡ್ಡ ಹಣೆ ಬೊಟ್ಟುಗಳು ಆ ಥರ ಎಲ್ಲ ಒಂಥರ ಟ್ರೆಡಿಷ್ನಲ್ ಆಗಿರೋಕ್ಕೆ ತುಂಬ ಇಷ್ಟ. ಈ ಹೆಣ್ಮಕ್ಳಿಗೆ ಕೈ ಮೆಹಂದಿ ಬಿಡಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ರೆಡ್ ಎಲ್ಲ ಆದಾಗ ಅಂತ ಅದು ಅನುಭವ ಆದವರಿಗೆ ಗೊತ್ತು ಅಲ್ವಾ.